a lot of girls are not just cute, bubbly, and girl next door. There are characters like Shraddha. ಅಪ್ಪು ಸರ್ PRK ಪ್ರೊಡಕ್ಷನು ಚೂರಿಕಟ್ಟೆ ನೋಡಿ ಎಪಿಸೋಡ್ ನನ್ನ ಕರೆಸ್ಬಿಟ್ಟು ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ, ನಮ್ಮ ಪ್ರೊಡಕ್ಷನಲ್ಲೂ ನೆಕ್ಸ್ಟ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಒಟ್ಟಿಗೆ ಮಾಡೋಣ ಅಂತ ಹೇಳಿದರು. ಅವಾಗ ಅಪ್ಪು ಸರ್ ಹೇಳಿದ್ರು ಡೈರೆಕ್ಟ್ರಿಗೆ ಪ್ರವೀಣ್ನೇ ಕಾಸ್ಟ್ ಮಾಡಿ, ಅವ್ರ ದ್ವಿತ್ವದಲ್ಲೂ ಮಾಡ್ತಾ ಇದ್ದಾರೆ, ಸೊ ಪ್ರವೀಣ್ನೇ ಕಾಸ್ಟ್ ಮಾಡಿ ಅಂತ ಹೇಳಿದ್ರು. ಅವಾಗ್ಲೇ ಐ ಥಿಂಕ್ ಅಪ್ಪು ಸರ್ ಈಗ ದ್ವಿತ್ವಾಗಿ ಹಾಕೊಳ್ಬೇಕಂತ ಇದೀವಿ ಅಂತ ನಾವು ಡಿಸ್ಕಷನ್ ಬಂದಾಗ, ನಮ್ಮ ಹೀರೋಯಿನ್ನು ನಮ್ಮ ಪ್ರೊಡಕ್ಷನಲ್ಲಿ ಮಾಡ್ತಿದ್ದಾರೆ ಓಟು ಸಿನಿಮಾ ಅಲ್ಲಿ ಅಂತ ಹಿ ಹ್ಯಾಡ್ ಸ್ಪೋಕನ್ ಆ್ಯಂಡ್ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ತುಂಬ ರೇರ್ ನೇಚರ್, ಅಂದರೆ ಒಂದು ಕಡೆ ಸಿಕ್ಕಿದ್ರೆ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದಾಗ ಇನ್ನೊಂದು ಕಡೆ ಪ್ರಮೋಟ್ ಮಾಡಿ ನಮ್ಮ ಪ್ರೊಡಕ್ಷನ್ ಇವ್ರನ್ನೇ ಆ್ಯಕ್ಟ್ ಮಾಡಿಸಿ, ಸೊ ಆ ಬೆಳೆಸೋ ಮನಸ್ಥಿತಿ ಬಹುಶಃ ಅವರಲ್ಲಿ ತುಂಬ ಜಾಸ್ತಿ ಇತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಆಶಿಕಾ ರಂಗನಾಥ್ ಅವರು ಮತ್ತು ಪ್ರವೀಣ್ ತೇಜ್ ಅವರು ಇದ್ದಾರೆ. ಲೆಟ್ಸ್ ವೆಲ್ಕಮ್ ದಮ್. ವೆಲ್ಕಮ್ ಟು ಶೋ ಮ್ಯಾಮ್. ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್, ಸಿಕ್ಕಾಪಟ್ಟೆ ಪ್ಲೆಸೆಂಟಾಗಿ ಕಾಣ್ತಿದ್ದೀರಾ. ನಮ್ಮ ಓಟು ಸಿನಿಮಾ ಥರನೇನಲ್ವಾ? ಅಫ್ಕೋರ್ಸ್. ಆ್ಯಂಡ್ ನಿಮ್ಮ ಬಗ್ಗೆ ಹೇಳಲೇಬೇಕು, ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಆಗ್ತಿದೆ. ಅವತಾರ ಪುರುಷ ರೀಸೆಂಟಾಗಿ ರಿಲೀಸ್ ಆಯಿತು, ಮತ್ತೆ ಓಟು ಒಂದೇ ತಿಂಗಳಲ್ಲಿ. ಹೌ ಹ್ಯಾಪಿ ಆರ್ ಯು? ಸೂಪರ್ ಹ್ಯಾಪಿ. ಐ ಥಿಂಕ್ ಇದು ಇಷ್ಟು ದಿನ ಯಾವತ್ತೂ ನಡೆದಿರಲಿಲ್ಲ ಒಂದೇ ತಿಂಗಳಲ್ಲಿ. ಐ ಮೀನ್ ಇಟ್ ವಾಸ್ ಜಸ್ಟ್ ಲೈಕ್ ಲೈನ್ಡ್ ಅಪ್ ಹಾಗೆ, ಬಟ್ ಎರಡು ಬೇರೆ ಬೇರೆ ರೀತಿಯಾದ ಸಿನಿಮಾ. ದಟ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಅದು ಕಂಪ್ಲೀಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ಅಂದರೆ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅದು ಕೂಡ. ಆ್ಯಂಡ್ ದಿಸ್ ಈಸ್ ಅನದರ್ ಬೇರೆ ಥರಾನೇ ಒಂದು ಮೆಡಿಕಲ್ ಯುನೋ ಬೇಸಲ್ಲಿ ಬರೋವಂಥ ಒಂದು ಕತೆ, ಲವ್ ಸ್ಟೋರಿ. ಸೊ ಟೂ ಡಿಫ್ರೆಂಟ್ ವೇಸ್, ಟೂ ಡಿಫ್ರೆಂಟ್ ಸಿನಿಮಾ ಬ್ಯಾಕ್ ಟು ಬ್ಯಾಕ್. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಪ್ರಾಬಬ್ಲಿ ಈ ಪ್ರೊಫೆಷನ್ ಎಕ್ಸ್ಪ್ಲೋರ್ ಮಾಡಿರೋದು ನೀವಿಬ್ರು ಈ ಸಿನಿಮಾದಲ್ಲಿ ಅನ್ಸುತ್ತೆ, ಡಾಕ್ಟರ್ ಪ್ರೊಫೆಷನ್. ಹೌದು, ಫಸ್ಟ್ ಟೈಮ್. ನೀವು ಯಾವತ್ತು ಡಾಕ್ಟರ್ ಆಗಿ ಮಾಡಿದ್ದೀರಾ? How come you look so much like a doctor to me? I don't know, for some reason. ನನಗೆ ಓಟುಲು ಅಷ್ಟೇ ಡಾಕ್ಟರ್ ಕ್ಯಾರೆಕ್ಟರ್ ಅಂದ ತಕ್ಷಣ ಶೋರಾ ಡಾಕ್ಟರ್ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಆಗುತ್ತಾ ಅಂದೆ. ನೀವು ಪಕ್ಕಾ ಡಾಕ್ಟರ್ ಥರ ಕಾಣಿಸ್ತೀರಾ ಅಂತ. ಓಕೆ ಆಯ್ತು. ಎಸ್ ಮ್ಯಾಮ್, ನೀವು ಅಂದರೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದಿರಾ. ಕಮಿಂಗ್ ಟು ದಿಸ್ ಪ್ರೊಫೆಷನ್, ಡಾಕ್ಟರ್ ಆಗಿ ಆ ಒಂದು ಆ್ಯಟಿಟ್ಯೂಡನ್ನ ಮೇಂಟೈನ್ ಮಾಡೋದಿಲ್ಲ, ಬಿಹೇವಿಯರಲ್ ಚೇಂಜಸ್ ಇರುತ್ತಲ್ಲ, ಅದನ್ನು ಮೇಂಟೈನ್ ಮಾಡೋದು ಎಷ್ಟು ಈಸಿ ಆಯಿತು, ಇಲ್ಲ ಎಷ್ಟು ಕಷ್ಟ ಆಯಿತು? ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್, ನಾನು ಎಸ್ಪೆಷಲಿ ಶ್ರದ್ಧಾ ರೋಲ್, ಡಾಕ್ಟರ್ಸ್ ಒಬ್ಬೊಬ್ಬರು ಈಸಿ ಗೋಯಿಂಗ್, ಆರಾಮಾಗೆ ತುಂಬ ನಾರ್ಮಲ್ ಜನ ಥರನೂ ಇರ್ತಾರೆ. ಬಟ್ ಸಮ್ ಆರ್ ವೆರಿ ರಿಸರ್ವ್ಡ್, ಸಮ್ ಆರ್ ವೆರಿ ಪಾಯ್ಸ್ಡ್. ಶ್ರದ್ಧಾ ಇಸ್ ಒನ್ ಸಚ್ ಕ್ಯಾರೆಕ್ಟರ್. ತುಂಬ ಕಾಂಪ್ಲೆಕ್ಸ್ ಇರೋವಂಥ ಒಂದು ಕ್ಯಾರೆಕ್ಟರ್ ಇದು. ಲೈಕ್ ಲಿಟ್ರಲಿ ದಿಸ್ ಯೂಶಲಿ ನಮ್ಮ ಕನ್ನಡ ಸಿನಿಮಾ ಆಗಲಿ ತೆಲುಗು ಸಿನಿಮಾಗಳಲ್ಲಿ ಒಂದು ಕ್ಯೂಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ಇದು ಯಾವುದೂ ಅಲ್ಲ ಶ್ರದ್ಧಾ. ಶ್ರದ್ಧಾ ಇಸ್ ನೋವೇರ್ ಇವನ್ ಕ್ಲೋಸ್ ಟು. ಸೊ ಸ್ಟೀರಿಯೋಟೈಪ್ಸ್ ಎಲ್ಲ ಬ್ರೇಕ್ ಮಾಡಿದ್ರೆ ಯಾ ದಟ್ ಇಸ್ ಸಮಥಿಂಗ್ ವೆರಿ 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 ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಯೂಶಲಿ ಹೀರೋಯಿನ್ ರೋಲ್ಸ್ನ ಹಾಗೆ ಇಟ್ಟರೆ ಅದು ಜನಕ್ಕೆ ಇಷ್ಟ ಆಗೋದು ಅಂತ. ಬಟ್ ದೆರ್ ಆರ್ ಸೋ ಮೆನಿ ರೋಲ್ಸ್ ಹೂ ಆರ್ ವೆರಿ ರಿಸರ್ವ್ಡ್ ಆ್ಯಂಡ್ ಒಂಥರ ಎವ್ರಿಥಿಂಗ್ ಎಲ್ಲ ಒಳಗಡೆನೆ ಹೆಚ್ಚಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದಿಲ್ಲ. ಆ್ಯಂಡ್ ಎಸ್ಪೆಷಲಿ ಲಾಟ್ ಆಫ್ ವರ್ಕಿಂಗ್ ವುಮೆನ್ ಹೂ ಆರ್ ಬ್ಯಾಲೆನ್ಸಿಂಗ್ ಬೋತ್ ವರ್ಕ್ ಆ್ಯಂಡ್ ಪರ್ಸ್ನಲ್ ಲೈಫ್, ಈ ಒಂದು ಎರಡರ ಮಧ್ಯೆ ಇರೋವಂಥ ಒಂದು ಬ್ಯಾಲೆನ್ಸ್ನ ನೋಡೋಕೆ ತುಂಬ ಜನ ಆ ಥರ ಸ್ಟ್ರಗಲ್ ಇರುತ್ತೆ. ಸೊ ಶ್ರದ್ಧಾ ಆಲ್ಸೋ ಸಮ್ವೇರ್ ಲಿಟಲ್ ಬಿಟ್ ಪೋರ್ಟ್ರೇಸ್ ದಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಆಸ್ ವೆಲ್. ಸೊ a lot of girls are not just cute, bubbly, and girl next door. There are characters like Shraddha. ಅದು ಓಟು ಸಿನಿಮಾಲಿದೆ. ಆ್ಯಂಡ್ ಲಾಸ್ಟ್ ಇಯರ್ 2023 ಹೊಂದಿಸಿ ಬರೆಯಿರಿ ವಾಸ್ ಸಕ್ಸಸ್ಫುಲ್ ಫಿಲಮ್ ನಿಮ್ಮ ಕಡೆಯಿಂದ. ಆ್ಯಂಡ್ ಈಗ ಓಟು ಅಂತ ಬಂದ ತಕ್ಷಣ ಈ ಪ್ರಾಜೆಕ್ಟನ್ನು ಎತ್ಕೊಳ್ಳೋದಕ್ಕೆ ವಾಟ್ ವಾಸ್ ದ ಮೇನ್ ಥಿಂಗ್? ಒಂದು ಅಪ್ಪು ಸರ್ PRK ಪ್ರೊಡಕ್ಷನು, ಅದೇ ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ. ಅಗೇನ್ ಚೂರಿಕಟ್ಟೆ ನೋಡಿ ಎಪಿಸೋಡ್ ನನ್ನ ಕರೆಸ್ಬಿಟ್ಟು ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ, ನಮ್ಮ ಪ್ರೊಡಕ್ಷನಲ್ಲೂ ನೆಕ್ಸ್ಟ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಒಟ್ಟಿಗೆ ಮಾಡೋಣ ಅಂತ ಹೇಳಿದರು. ಸೊ ಅವ್ರು ಹೇಳಿದ್ರಲ್ಲ, ನಾನು ಕಾಯ್ತಾ ಇದ್ದೆ. ಇನ್ಫ್ಯಾಕ್ಟ್ ಯಾವಾಗಲೂ PRK ಅಂತ ಕಾಲ್ ಬರುತ್ತೆ ಸಿನಿಮಾ ಮಾಡ್ತೀನಿ ಅಂತ. ಅದಾದಮೇಲೆ ಪ್ಯಾಂಡಮಿಕ್ ಆದಮೇಲೆ ಒಂದು ಸಲ ಕಾಲ್ ಇದೆ ಓಟು ಶುರು ಆಯಿತು, ಮತ್ತು ನಿಂತೋಯ್ತು. ಅದಾದಮೇಲೆ ಇನ್ನೊಂದು ಸಲ PRKಯಿಂದ ಮೊದಲು ರಾಧಾಕೃಷ್ಣ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ರು, PRK ಜೊತೆ ಕೊಲಾಬ್ರೇಟ್ ಆಗಿದ್ದರು. ಅದಾದಮೇಲೆ PRKನೇ ಫುಲ್ ಫ್ಲೆಡ್ಜಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ಮತ್ತೆ ಅಗೇನ್ ಅಪ್ರೋಚ್ ಮಾಡಿದಾಗ ನಾನು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೆ. ಆವಾಗ ಅಪ್ಪು ಸರ್ ಹೇಳಿದ್ರು ಡೈರೆಕ್ಟ್ರಿಗೆ ಪ್ರವೀಣ್ನೇ ಕಾಸ್ಟ್ ಮಾಡಿ, ಅವ್ರ ದ್ವಿತ್ವದಲ್ಲೂ ಮಾಡ್ತಾಯಿದ್ದಾರೆ, ಸೊ ಪ್ರವೀಣ್ನೇ ಕಾಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅಪ್ಪು ಸರ್ ಯಾವಾಗ ಹೇಳ್ತಾರೋ ನನ್ನನ್ನೇ ಕಾಸ್ಟ್ ಮಾಡಬೇಕು ಅಂತ, ಆವಾಗ ನನಗೆ ಈ ಸಿನಿಮಾನ ಮಾಡಬೇಕು
ಅನ್ನೋ ಮೋಟೋ ಹೆಚ್ಚಾಗುತ್ತೆ, ಅಂದರೆ ಮಾಡಲೇಬೇಕು ಅನ್ನೋ ಒಂದು ಮೋಟಿವೇಶ್ನಲ್ ಪಾಯಿಂಟ್ ಇದು. ಓಕೆ, ಅಪ್ಪು ಸರ್ ಇಷ್ಟು ನಾನು ಮಾಡ್ಬೇಕಂತ ಇಷ್ಟಪಡ್ತಾ ಇದ್ರಲ್ಲ, ಲೆಟ್ಸ್ ಡೂ ಇಟ್ ಅಂತ ಐ ಕೇಮ್ ಆನ್ ಬೋರ್ಡ್. ಓಕೆ, ಐ ಆಮ್ ಜಸ್ಟ್ ಕ್ಯೂರಿಯಸ್, ದ್ವಿತ್ವಾಲೂ ನೀವು ಮಾಡಬೇಕಿತ್ತು ಅಪ್ಪು ಸರ್ ಜೊತೆಗೆ? ಯಾ, ದಟ್ಸ್ ನೈಸ್. ಫಸ್ಟ್ ಟೈಮ್ ನೆಗೆಟಿವ್ ಮಾಡ್ತಾ ಇದ್ದೆ. ಯಾ, yeah, that I had heard. I think we have a lot of similarities. Duttali, like they had told me, Pawan sir had told me that Praveen was also part of it ಅಂತ ಅಂದ್ಬಿಟ್ಟು. And ಅವಾಗ್ಲೇನೆ ಐ ಥಿಂಕ್ ಅಪ್ಪು ಸರ್ ದ್ವಿತ್ವಾಗ ಹಾಕೊಂಡ್ಬೇಕಂತ ಇದೀವಿ ಅಂತ ನಾವು ಡಿಸ್ಕಷನ್ ಬಂದಾಗ, ನಮ್ಮ ಹೀರೋಯಿನ್ನು ನಮ್ಮ ಪ್ರೊಡಕ್ಷನಲ್ಲಿ ಮಾಡ್ತಿದ್ದಾರೆ O2 ಸಿನಿಮಾಲಿ ಅಂತ ಹಿ ಹ್ಯಾಡ್ ಸ್ಪೋಕನ್. ಆ್ಯಂಡ್ he was very much interested ಈ ಶ್ರದ್ಧಾ ಕ್ಯಾರೆಕ್ಟರ್ನ ಆಶಿಕಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ದಟ್ ಇಸ್ ಸಮಥಿಂಗ್ ವೆರಿ ವೆರಿ, ಐ ಥಿಂಕ್ ಇಬ್ರಿಗೂ ಸಿಮಿಲಾರಿಟಿ ಜಾಸ್ತಿ ಇದೆ. ಅಂದರೆ ಇಟ್ಸ್ ಮೋಸ್ಟ್ಲಿ ದ ಲವ್ ಟುವರ್ಡ್ಸ್ ನಮ್ಮ ಅಪ್ಪು ಸರ್. ಐ ಥಿಂಕ್ ಎಲ್ಲರಿಗೂ ತುಂಬ ರೇರ್ ನೇಚರ್. ಅಂದರೆ ಒಂದು ಕಡೆ ಸಿಕ್ಕಿದ್ರೆ, ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದಾಗ ಇನ್ನೊಂದು ಕಡೆ ಪ್ರಮೋಟ್ ಮಾಡಿ ನಮ್ಮ ಪ್ರೊಡಕ್ಷನ್ ಇವ್ರನ್ನೇ ಆ್ಯಕ್ಟ್ ಮಾಡಿಸಿ, ಸೊ ಆ ಬೆಳೆಸೋ ಮನಸ್ಥಿತಿ ಬಹುಶಃ ಅವರಲ್ಲಿ ತುಂಬ ಜಾಸ್ತಿ ಇತ್ತು. ಒಂದು ಸಿನಿಮಾನ ಒಂದು ಆ್ಯಕ್ಟ್ರೆಸ್ ಆಗಿ ಒಪ್ಕೊಳ್ಳೋದಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ. ಬಿಕಾಸ್ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸಸ್, ನಾನು ಈ ಫಿಲ್ಮ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಇದು ವರ್ಕ್ ಆಗ್ಬೋದು ವರ್ಕ್ ಆಗಲ್ಲ ಅನ್ನೋದಾಗಿರ್ಬೋದು, ಇಲ್ಲ 108 ರೀಸನ್ಸ್ ಇರ್ಬೋದು. ವಾಟ್ ಈಸ್ ಯುವರ್ ಪ್ರೋಟೋಕಾಲ್? ಆಶಿಕಾ ರಂಗನಾಥ್ ಅವರು ಒಂದು ಸ್ಕ್ರಿಪ್ಟನ್ನು ಒಪ್ಕೊಳ್ಳೋದ್ರಲ್ಲಿ ಆ ಸ್ಕ್ರಿಪ್ಟಲ್ಲಿ ಏನಿರಬೇಕು ಅಂತ ನೋಡ್ತಾರೆ ಬೇಸಿಕಲಿ? ಫಸ್ಟ್ಲಿ ನನಗೆ ಸ್ಕ್ರಿಪ್ಟ್ ಎಕ್ಸೈಟಿಂಗ್ ಅನಿಸ್ಬೇಕು. ಇಟ್ ಹ್ಯಾಸ್ ಟು ಎಕ್ಸೈಟ್ ಮೀ. ಈಗ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು, ಈಗ ಒಂದು ಸಕ್ಸಸ್ ಸಿಕ್ಕಿದ ತಕ್ಷಣ, ಲೈಕ್ ಐ ಗಾಟ್ ಮೈ ಬಿಗ್ಗೆಸ್ಟ್ ಸಕ್ಸಸ್ ಥ್ರೂ ರ್ಯಾಂಬೋ 2. ಒಂದು ಕಾಮಿಡಿ ರೊಮ್ಯಾಂಟಿಕ್ ಜಾನರ್ ಅದಾಗಿತ್ತು. ಬಟ್ ಐ ಡಿಡ್ ನಾಟ್ ರಿಪೀಟ್ ಆರ್ ಟೇಕ್ ಅಪ್ ಸಮಥಿಂಗ್ ಸಿಮಿಲರ್, ಆರ್ ಲಕ್ಕಿಲಿ ನನಗೆ ಅದೇ ರೀತಿಯಾದ ಪ್ರಾಜೆಕ್ಟ್ಸು ಪುನಃ ಬಂತು ಅನ್ನೋ ಥರನೂ ಇಲ್ಲ. ಐ ಡಿಡ್ ಅ ಲಾಡ್ ಆಫ್ ಡಿಫ್ರೆಂಟ್ ವೇರಿಯಸ್ ಕ್ಯಾರೆಕ್ಟರ್ಸ್. ಮದಗಜಾಲಿ ಫುಲ್ ಹಳ್ಳಿ ಹುಡುಗಿ ಥರ ಮಾಡಿದಂಥದ್ದು, ಆ್ಯಂಡ್ ತಾಯಿಗೆ ತಕ್ಕ ಮಗಾಲಿ ಇಟ್ ವಾಸ್ ಮೋರ್ ಆಫ್ ಅ ಗರ್ಲ್ ನೆಕ್ಸ್ಟ್ ಡೋರ್ ಆ್ಯಂಡ್ ವೆರಿ ಸಾಫ್ಟ್ ಆ್ಯಂಡ್ ಇನ್ನೋಸೆಂಟ್ ಪಾತ್ರ. ಎಲ್ಲ ಬೇರೆ ಬೇರೆ ರೀತಿಯಾದ ಸಿನಿಮಾ. ಆ್ಯಂಡ್ ಅವತಾರ ಪುರುಷಲ್ಲಿ ಒಂದು ತುಂಬ ಕ್ಯೂಟ್ ಆ್ಯಂಡ್ ವೆರಿ ಆ್ಯಕ್ಟಿವ್ ಇರೋವಂಥ ಒಂದು. ಸೊ ಐ ಬಿನ್ ವೆರಿ ಲಕ್ಕಿ, ನನಗೆ ಬರ್ತಿರೋ ರೋಲ್ಸು ಅಷ್ಟು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ದಟ್ ಇಸ್ ವಾಟ್ ಐ ಆಮ್ ಆಲ್ಸೋ ಲುಕಿಂಗ್ ಇನ್ ಟು. ಸೊ ಸಮಥಿಂಗ್ ದಟ್ ವಿಲ್ ಚಾಲೆಂಜ್ ಮೀ, ದಟ್ ವಿಲ್ ಎಕ್ಸೈಟ್ ಮೀ. ಓಕೆ, ನಾನು ಇದನ್ನು ಮಾಡಬೇಕು, ಐ ಹ್ಯಾವ್ ಟು ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಆ್ಯಂಡ್ ಡು. ಆ್ಯಂಡ್ O2 ಅಲ್ಲಿ ಶ್ರದ್ಧಾ ಕ್ಯಾರೆಕ್ಟರ್ ಕೂಡ ಅದೇ ರೀತಿಯದ್ದು. ಲೈಕ್ ನನಗಿನ್ನೂ ನೆನಪಿದೆ, ಲೈಕ್ ವೆನ್ ವಿ ಸ್ಟಾರ್ಟೆಡ್ ಆಫ್ ಲೈಕ್ ಒಂದು ರೀಡಿಂಗ್ ಅಂತ ಆಯಿತು. ಆ್ಯಂಡ್ ಅವಾಗ ಮಾಡ್ಯುಲೇಷನ್ಸು ಸೌಂಡ್ ಇದೆಲ್ಲ ಮಾಡ್ಬೇಕಾದ್ರೆ ಆಶಿಕಾ ಅವ್ರು ತುಂಬ ವಾಯ್ಸ್ ತುಂಬ ಸಾಫ್ಟ್ ಆಯಿತು. ಆಬ್ವಿಯಸ್ಲಿ ವಿ ನೋ ಶಿ ಲುಕ್ಸ್ ವೆರಿ ಸಾಫ್ಟ್ ಆ್ಯಂಡ್ ಸಿಂಪಲ್ ಆ ಥರ, ಬಟ್ ತುಂಬ ವಾಯ್ಸ್ ಸಾಫ್ಟ್ ಆಯಿತು. ಡಬ್ಬಿಂಗಲ್ಲಿ ವಿ ನೀಡ್ ಟು ರೇಸ್ ದ್ಯಾಟ್. ಆ್ಯಂಡ್ ನೀವು ಮಾಡಬೇಕಾದ್ರೂ ಸ್ವಲ್ಪ ವಾಯ್ಸ್ ಟೆಂಪೋ ಜಾಸ್ತಿ ಇರಲಿ, ಸ್ವಲ್ಪ ಲೌಡ್ ಆಗಿರಲಿ, ಕ್ಯಾರೆಕ್ಟರ್ ವೈಸ್ ತುಂಬ ಸಾಫ್ಟ್ ಅಂತ ಹೋಗೋದು ಬೇಡ ಅಂತ. ಸೊ ಐ ಥಿಂಕ್ that was just the start. And then later ಒಂದು ಈ ಕ್ಯಾರೆಕ್ಟರ್ ಅಂತ ಬಂದಾಗ, ಲೈಕ್ ಐ ಹ್ಯಾವ್ ಡನ್ ಮೋರ್ ಆಫ್ ದೀಸ್ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯೂಟ್ ಆ ಥರ ಪಾತ್ರಗಳು, ಕಾಲೇಜ್ ಹುಡುಗಿಯಾಗಿ ಮುಗುಳ್ನಗೆಲ್ ಕಾಣಿಸ್ಕೊಂಡು. ಸೊ ಇಟ್ ವಾಸ್ ಮೋರ್ ಆಫ್ ಸಚ್ ರೋಲ್ಸ್. ಆ್ಯಂಡ್ ನಮ್ಗೆ ಈಗ ಒಂದು ಹೀರೋಯಿನ್ಸ್ ಅಂತ ಬಂದರೆ ಒಂದು ಸಿನಿಮಾದಲ್ಲಿ ಒಂದಷ್ಟು ಕಾಮಿಡಿ ಸೀನ್ಸ್ ಇರುತ್ತೆ, ಲವ್ ಸೀನ್ಸ್ ಇರುತ್ತೆ, ಅಳೋ ಸೀನ್ ಇರುತ್ತೆ ಅಂತ ಫಿಕ್ಸ್ ಆಗಿರ್ತೀವಿ ನಾವು. ಇದೇ ರೀತಿ ಮಾಡೋದಕ್ಕೆ ಇಟ್ ಈಸ್ ಮೆಂಟಲಿ ಫಿಕ್ಸ್ಡ್. ಈ ಸೀನಾ ಓಕೆ ನಾನು ಮಾಡ್ತೀವಿ, ಹಿಂಗೆ ನಿಂತ್ಕೊಂಡಿರ್ತೀವಿ. ಬಟ್ ಹಿಯರ್ ಇಟ್ ವಾಸ್ ನಾಟ್ ಲೈಕ್ ದಟ್. ಆ್ಯಸ್ ಶ್ರದ್ಧಾ ಹೇಗೆ ಅಳ್ಬೋದು, ಶ್ರದ್ಧಾ ಹೇಗೆ ನಗ್ಬೋದು, ಶ್ರದ್ಧಾ ಹೇಗೆ ಎಂಜಾಯ್ ಮಾಡ್ಬೋದು, ಇಟ್ ಈಸ್ ದ್ಯಾಟ್ ವೆರಿ ಮೆಲೋ ಟೋನ್ ಇರೋವಂಥ ಒಂದು ಕ್ಯಾರೆಕ್ಟರ್. ಸೊ ಐ ಹ್ಯಾವ್ ಟು ಟೋನ್ ಡೌನ್ ಆ್ಯಂಡ್ ನಾನು ಏನು ಆ್ಯಕ್ಟಿಂಗ್ ಮಾಡ್ತಿದ್ದೀನಾ ಅನಿಸ್ತಾನೆ ಇರಲಿಲ್ಲ, ಬಿಕಾಸ್ ಐ ಬಿನ್ ಡೂಯಿಂಗ್ ದ್ಯಾಟ್ ಆಲ್ ದಿಸ್ ವೈಲ್. ಸೊ ರಾಘವ್ ಎಸ್ಪೆಷಲಿ ಇನ್ನೊಂದು ಸ್ವಲ್ಪ ಕಮ್ಮಿ ಎಲ್ಲರೂ ಜಾಸ್ತಿ ಮಾಡಿ ಅಂತಾರೆ, ನೀವು ಏನು ಕಮ್ಮಿ ಮಾಡಿಸ್ತಿದ್ದೀರಾ ಅಂತ. ಸೊ ಇಟ್ ವಾಸ್ ಒನ್ ಎಕ್ಸೈಟಿಂಗ್ ಚಾಲೆಂಜಿಂಗ್ ರೋಲ್ ನನಗೆ. ಥ್ರೂ ಔಟ್ ದ ಫಿಲಮ್ ಅದೇ ರೀತಿ ಅದೇ ಟೆಂಪೋಲಿ ಈ ಕ್ಯಾರೆಕ್ಟರ್ನ ತೊಗೊಂಡೋಗ್ಬೇಕಿತ್ತು. ಸೊ ದಟ್ ವಾಸ್ ಒನ್, ಅಂದರೆ ಎಲ್ಲ ಸಿನಿಮಾಲೂ ಒಂದೊಂದು ರೀತಿಯ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತಾರೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಇದು ನಾನು ಎಂಟೈರ್ ಸಿನಿಮಾ ನೋಡಿಲ್ಲ, ಸೊ ಬಿಟ್ಸ್ ಆ್ಯಂಡ್ ಪೀಸಸ್ ಡಬ್ಬಿಂಗಲ್ಲಿ ಅಲ್ಲಿ ನೋಡಿರೋ. ಸೊ ಐ ವಾಂಟ್ ಟು ವಾಚ್ ದ ಎಂಟೈರ್ ಫಿಲಮ್ ಆ್ಯಂಡ್ ಸಿ ಮೈ ಸೆಲ್ಫ್ ಆ್ಯಂಡ್ ಸಿ ದ ಹೋಲ್ ಸ್ಟೋರಿ. ಏನು ನರೇಟ್ ಮಾಡಿದ್ದಾರೆ ಅದನ್ನು ಹೇಗೆ ಬಂದಿದೆ ಅಂತ ನೋಡೋಕ್ಕೆ ತುಂಬಾ ಕುತೂಹಲ ಇದೆ. ಸೊ ಐ ಥಿಂಕ್ ಅ ಕ್ಯಾರೆಕ್ಟರ್ ಶುಡ್ ಎಕ್ಸೈಟ್ ಮೀ ಇಫ್ ಐ ವಾಂಟ್ ಟು ಸೇ ಯೆಸ್ ಟು ಅ ಪ್ರಾಜೆಕ್ಟ್. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಟ್ರೈಲರ್ ನೋಡಿದಾಗ ನನಗೆ ಇದೊಂದು ಸೈಫೈ ಮೂವಿ ಅಂತ ಅನ್ನಿಸ್ತು. ಈ ಜಾನ್ರ ಮೇಲೆ ಕನ್ನಡದಲ್ಲಿ ತುಂಬ ಕಡಿಮೆ ಸಿನಿಮಾಗಳು ಬಂದಿರೋದು. ಆ್ಯಂಡ್ ಈ ಥರ ಜಾನರಲ್ಲಿ ಹೇಳೋವಂತಹ ವಿಷಯ ನಮ್ಮ ನೇಟಿವಿಟಿಲಿ ಅಕ್ಸೆಪ್ಟ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಭಯನೂ ಕೂಡ ಇರುತ್ತೆ ನಮಗೆ. ಸೊ ಇದ್ರ ಬಗ್ಗೆ, ಜಾನ್ರ ಬಗ್ಗೆ ಮಾತಾಡೋದಾದರೆ, ಇದಕ್ಕೆ ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತಾ, ಕಷ್ಟ ಆಯಿತಾ?
ಇಲ್ಲ, ನನಗೆ ಫಸ್ಟ್ O2 ಅಂತ ಒಂದು ಸಿನಿಮಾ, ಸೈನ್ಸ್ ಫಿಕ್ಷನ್ ಸಿನಿಮಾ ಮಾಡ್ತಿದ್ದೀವಿ ಅಂತ ಸ್ಕ್ರಿಪ್ಟ್ ಕಳಿಸಿದ್ರು. ಸೊ ಐ ಹ್ಯಾಡ್ ದ ಸೇಮ್ ಥಾಟ್. ಅಂದರೆ ಸಿನಿಮಾ ಬಹುಶಃ ತುಂಬ ಕಾಂಪ್ಲಿಕೇಶನ್ ಇರುತ್ತೆ, ತುಂಬ ಫಿಸಿಕ್ಸ್ ಬಗ್ಗೆ ಇರುತ್ತೆ, ನಮ್ಗೆ ಅರ್ಥ ಆಗತ್ತಾ, ನಾನು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋತೀನಿ ಅಂತ ಇದೆ. ಅದೆಲ್ಲವೂ ಇದೆ, ತುಂಬ ವರ್ಷದ ರಿಸರ್ಚ್ ಇದೆ, ತುಂಬ ತುಂಬ ಸೈನ್ಸು ಇದೆ. ಅದ್ರ ಜೊತೆಗೆ ತುಂಬ ಈಸಿಯಾಗಿ ಅರ್ಥ ಆಗೋ ಥರ, ಜೊತೆಗೆ ಹ್ಯೂಮನ್ ವ್ಯಾಲ್ಯೂಸು, ಹ್ಯೂಮನ್ ಸೆಂಟಿಮೆಂಟ್ಸು, ಏನು ರಿಲೇಷನ್ಶಿಪ್ಪು, ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲವೂ ಇದೆ. ತಂದೆ ಮಗಳು ಲವ್ ಇದೆ, ಇವ್ರದ್ದು ಒನ್ ವೇ ಲವ್ ಇದೆ, 2 ವೇ ಲವ್ ಇದೆ. ನಾರ್ಮಲಾಗಿ ಸಿನಿಮಾದಲ್ಲಿ ಏನೇನು ಸಾಮಾನ್ಯವಾಗಿ ಲವ್ ಸ್ಟೋರಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇಟ್ಸ್ ಅಬೌಟ್ ರಿಲೇಷನ್ಶಿಪ್. ಅದು ಕಾಮನ್ ಫ್ಯಾಕ್ಟರ್, ಅದು ಎಲ್ರಿಗೂ ಟಚ್ ಆಗೋ ಫ್ಯಾಕ್ಟರ್ ಅದು. ಸೊ ಅದು ಇದ್ದೇ ಇದೆ ಸಿನಿಮಾದಲ್ಲಿ. ತುಂಬ ಈಸಿಯಾಗಿ ಆಕ್ಸಿಜನ್ ಅಂದರೆ O2 ಅಂದರೆ ಆಕ್ಸಿಜನ್ ಅಷ್ಟೇ. ಸೊ ಎಲ್ರಿಗೂ ಬೇಕಾಗಿರೋ ಒಂದು ಅಂಶ ಅದು. ಆಕ್ಸಿಜನ್ ನಮ್ಮ ಆರ್ಗನ್ಸ್ಗಳಿಗೆ ಎಷ್ಟು ಇಂಪಾರ್ಟೆಂಟು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತುಂಬ ಈಸಿಯಾಗಿ ಕನ್ವೆ ಮಾಡಿದ್ದೀವಿ. ಸೊ ನೋಡೋರಿಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಮೀಗ ಕನ್ನಡ, ತೆಲುಗು, ತಮಿಳ್ ಫಿಲ್ಮ್ಸಲ್ಲಿ ಬೊಂಬಾರ್ಡ್ ಆಗ್ತಿದ್ದೀರಾ, ಸುಮಾರಷ್ಟು ಸಿನಿಮಾಗಳು ಮಾಡ್ತಾಯಿದ್ದೀರಾ. ಐ ಮೀನ್ ತುಂಬಾ ಎಕ್ಸ್ಪೋಜರ್ ಕೂಡ ಸಿಕ್ಕಿದೆ ಅದರಿಂದ. ಆ್ಯಸ್ ಎನ್ ಆರ್ಟಿಸ್ಟ್ ಇನ್ನೂ ಯು ಆರ್ ಬಿಕಮಿಂಗ್ ವೆರಿ ಪ್ರಿಸೈಸ್ ಅಬೌಟ್ ಯುವರ್ ಪಾತ್. ಇದರಲ್ಲಿ ಈ ಫಿಲ್ಮ್ ಮೇಕಿಂಗ್ ಡಿಫರೆನ್ಸಸ್ ನಿಮ್ಗೆ ಏನಾದ್ರು ಅನ್ನಿಸ್ತಾ ಬೇರೆ ಬೇರೆ ಕಡೆ? ಸಿ, ಟು ಬಿ ವೆರಿ ಆನೆಸ್ಟ್, ಡಿಫ್ರೆನ್ಸ್ ಅನ್ನೋ ಥರ ಏನೂ ಇಲ್ಲ. ಇಟ್ಸ್ ಜಸ್ಟ್ ದಟ್ ನ್ಯೂ ಎಕ್ಸ್ಪೀರಿಯನ್ಸ್, ನ್ಯೂ ಟೀಮ್ಸ್, ನ್ಯೂ ಎಲ್ಲವೂ ಹೊಸದಾಗಿರುತ್ತೆ. ಸೊ ಎಲ್ಲ ಟೀಮಲ್ಲೂ ಏನೋ ಒಂದು ಹೊಸತನ ಇರುತ್ತೆ, ಹೊಸದನ್ನು ಕಲಿಯೋಕ್ಕಿರುತ್ತೆ. ಸೊ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್. ಈ ಇಷ್ಟು ದಿನ ಕನ್ನಡ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಾದ ರೋಲ್ಗಳು ಮಾಡಬೇಕು, ಬೇರೆ ರೀತಿಯಾದ ಅವಕಾಶಗಳಿಗೆ ಐ ವಾಸ್ ಲುಕಿಂಗ್ ಫಾರ್ವರ್ಡ್. ಬಟ್ ಇವಾಗ ಬೇರೆ ಲ್ಯಾಂಗ್ವೇಜಸ್ಸಿಂದನೂ ಬರ್ತಿದೆ. ಆ್ಯಂಡ್ ಎಸ್ಪೆಷಲಿ ತೆಲುಗು ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಾನು ರೀಸೆಂಟ್ ನಾಸಾಮಿ ರಂಗ ಸಿನಿಮಾ ರಿಲೀಸ್ ಆದಮೇಲೆ, ಸೊ ದೆ ವಾಸ್ ಹ್ಯೂಜ್ ಅಕ್ಸೆಪ್ಟೆನ್ಸ್, ಲವ್ ಫ್ರಮ್ ದ ಪೀಪಲ್ ದೇರ್. ಆ್ಯಂಡ್ ಅಲ್ಲಿ ಜನನೂ ಈ ಸಿನಿಮಾಗಳಿಗೆ, ಈಗ ನಂದೇನು ಅವತಾರ್ ಪುರುಷ ಆಗಿರಲಿ, O2 ಆಗಿರಲಿ ರಿಲೀಸ್ ಆಗಿದೆ, ಸೊ ದೇ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ದೇರ್ ಆಲ್ ಆಲ್ಸೋ ಇಂಟ್ರೆಸ್ಟೆಡ್. ಅದರದ್ದು ಶೇರ್ ಮಾಡ್ತಾರೆ. ದೇ ಆಲ್ ಸೇ ಇಟ್ಸ್ ನೈಸ್ ಟ್ರೇಲರ್, ಏನೋ ಒಂದು ಹೊಸ್ತಿನ. ಸೊ ನಾವು ಕನ್ನಡ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕನ್ನಡದ ಜನಗಳು ಮಾತ್ರ ನೋಡ್ತಾರೆ. ಆ್ಯಂಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಗೋಸ್ ಲೈಕ್ ಪ್ಯಾನ್ ಇಂಡಿಯಾ ಅವ್ರು ಬೇರೆ ಕಡೆ ಹೋಗೋವರೆಗೂ ಮಾತ್ರ ಅದು ಯುಲ್ ಹ್ಯಾವ್ ಟು ವೇಟ್. ಬಟ್ ತೆಲುಗು, ತಮಿಳ್ ಅಂತ ಮಾಡಿ ಬಂದಾಗ, ಸೊ ಅಲ್ಲಿ ಜನನು ನಮ್ಮ ಕನ್ನಡ ಸಿನಿಮಾಗಳು, ಬಿಕಾಸ್ ದೇ ವುಡ್ ಹ್ಯಾವ್ ಸೀನ್ ಅಸ್ ಆ್ಯಂಡ್ ದೇ ವುಡ್ ವಾಂಟ್ ಟು ಫಾಲೋ ವಾಟ್ ವಿ ಆರ್ ಡೂಯಿಂಗ್. ಸೊ ದಿಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ನಮಗೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದಾಗ ಜಾಸ್ತಿ ಜನ ಹೆಚ್ಚಾಗಿ ಎಂಗೇಜ್ಮೆಂಟ್ ಅನ್ನೋದಾಗುತ್ತೆ. ಆ್ಯಂಡ್ ನಾವು ಮಾಡ್ತಿರೋದು ಕಂಟೆಂಟು, ಸಿನಿಮಾ, ಎಂಟರ್ಟೈನ್ಮೆಂಟ್ ಎಲ್ಲ ಕಡೆ ಎಲ್ಲ ಜನಕ್ಕೂ ರೀಚ್ ಆಗಿದೆ. ಸೊ ದಟ್ ಈಸ್ ಸಮಥಿಂಗ್ ಐ ವಿಲ್ ಲುಕ್ ಫಾರ್ವರ್ಡ್. ಆ್ಯಂಡ್ ಇಟ್ಸ್ ದ ಸೇಮ್, ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ. ಎವ್ರಿಥಿಂಗ್ ಇಸ್ ಅನ್ ಎಂಟರ್ಟೈನ್ಮೆಂಟ್, ಲ್ಯಾಂಗ್ವೇಜ್ ಆನ್ ಡಿಫ್ರೆಂಟ್. ಆ್ಯಂಡ್ ನನ್ನ ಪಾಸಿಟಿವ್ ನೋಟ್, ಕನ್ನಡದ ಆ್ಯಕ್ಟರ್ಸ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಅಂತ. ಬಿಕಾಸ್ ಆಲ್ ದ ಅದರ್ ಲ್ಯಾಂಗ್ವೇಜ್ ಪೀಪಲ್ ಕನ್ನಡ ಆ್ಯಕ್ಟರ್ಸ್ಗಳನ್ನ ಪಿಕ್ ಮಾಡ್ತಾರಲ್ಲ, ಅದು ಖುಷಿ ಆಗುತ್ತೆ ಒಂಥರ. ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲೆಲ್ಲ, ಸ್ಯಾಂಡಲ್ವುಡಲ್ಲಿ ತುಂಬ ಚೆನ್ನಾಗಿರೋ ಕ್ಯೂಟ್ ಆರ್ಟಿಸ್ಟ್ಗಳಿದಾರ ಅಂತ. ದೇರ್ ಆರ್ ಸೋ ಮೆನಿ ಟ್ಯಾಲೆಂಟೆಡ್ ಆಕ್ಟ್ರೆಸಸ್ ಇಲ್ಲಿ. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ರೋಲ್ಸ್ ಮಾಡಿರೋದಕ್ಕೆ ನಮಗೆ ಬೇರೆ ಕಡೆಯಿಂದ ಅವಕಾಶ ಸಿಗೋವಂಥದ್ದು. ಸೊ ವಿ ವೆರಿ ಹ್ಯಾಪಿ. ಆ್ಯಂಡ್ ಈ ರೀತಿ ಇನ್ನೂ ಮುಂದಷ್ಟು ಸಿನಿಮಾಗಳು, ಹೀರೋಯಿನ್ಸ್ಗೆ ಒಳ್ಳೊಳ್ಳೆ ರೋಲ್ಸ್ಗಳು ಮಾಡಬೇಕು, ಬರಬೇಕು ಅದೇ ಥರದ್ದು ಕನ್ನಡದಲ್ಲಿ. ಆ್ಯಂಡ್ ಅತಿ ಶೀಘ್ರದಲ್ಲಿ ಬಾಲಿವುಡ್ಗೆ ಏನಾದ್ರು ಕಾಲಿಡ್ತಿದ್ದೀರಾ? ಇಲ್ಲ, ನಾಟ್ ಯೆಟ್. ಆ್ಯಂಡ್ ಫೈನಲಿ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಎಲ್ಲ ಸೆಲೆಬ್ರಿಟಿಗೂ ಒಂದು ಕ್ವಶನ್ ಕೇಳ್ತಿರ್ತೀವಿ, ಖಡಕ್ ಮೂಮೆಂಟ್ ಏನು ನಿಮ್ಮ ಜೀವನದಲ್ಲಿ ಅಂತ. ಅಂದರೆ ಏನಾದ್ರು ಒಂದು ಚಾಲೆಂಜ್ ಇರುತ್ತೆ, ಅದು ಮಾಡೋಕ್ಕಾಗಲ್ಲ ಅಂತ ಅನಿಸಿ ಆಮೇಲೆ ಮಾಡಿ ಅದನ್ನು ಸಕ್ಸಸ್ಫುಲಿ ಎಂಡ್ ಮಾಡಿರ್ತೀರ. ಏನಕ್ಕೆ ಅಂತಂದರೆ ಇದನ್ನು ಫಾಲೋ ಮಾಡ್ತಿರೋ ನಿಮ್ಮ ಫ್ಯಾನ್ಸ್ಗೆ ಮೋಟಿವೇಟ್ ಆಗಲಿ ಅನ್ನೋ ವಿಷಯಕ್ಕೆ. ವಾಟ್ ಈಸ್ ದಟ್ ಖಡಕ್ ಮೂಮೆಂಟ್ ಆಫ್ ಯುವರ್ ಲೈಫ್? ಬೇಸಿಕಲಿ ನಿಮ್ಮ ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಲೈಫಲ್ಲಿ ಖಡಕ್ ಮೂಮೆಂಟ್ ಏನಂದರೆ, ನಂದು ಅಪ್ಪು ಸರ್ ಸಿನಿಮಾನ 2002 ಅಪ್ಪು ಫಿಲ್ಮ್ ನೋಡಿದ್ದೆ. ಆವಾಗಲಿಂದನೂ ಐ ಗ್ರೇಟ್ ಫ್ಯಾನ್ ಆಫ್ ಅಪ್ಪು ಸರ್. ಆವಾಗಲಿಂದನೂ ಒಂದು ಇರುತ್ತಲ್ಲ, ಅಪ್ಪು ಸರ್ನ ತುಂಬ ಹತ್ತಿರದಿಂದ ನೋಡಬೇಕು, ಮಾತಾಡಿಸ್ಬೇಕು ಅಂತ. ಸಂಭವ ನಾನು ಇದೇ ಪ್ರೊಫೆಷನ್ ಆರಿಸ್ಕೊಂಡೆ. ಅದಾದಮೇಲೆ ಜಾಲಿಡೇಸ್ ಅಂತ ಫಸ್ಟ್ ಸಿನಿಮಾದಲ್ಲಿ ಅಪ್ಪು ಸರ್ ಆಡಿಯೋ ರಿಲೀಸ್ ಬಂದಿದ್ದರು. ಮಾತಾಡ್ಸಿದ್ವಿ, ಹಾಯ್ ಬಾಯ್ ಸರ್, ಹಲೋ ಸರ್, ಹಾಯ್ ಸರ್ ಅಂತ ಅಷ್ಟೇ ಇತ್ತು. ಬಟ್ ಅಪ್ಪು ಸರ್ ಒಂಥರ ನನ್ನ ಇಂಜಿನಿಗೆ ಒಂಥರ ಫ್ಯೂಲ್ ಥರ. ಯಾವಾಗಲಾದರೂ ಕಷ್ಟ ಅನಿಸಿದಾಗ, ಅಂದರೆ ಪ್ರೊಫೆಷನ್ ಕಷ್ಟ ಅನಿಸಿದಾಗ, ಒಂಥರ ಕಾಂಪ್ಲಿಕೇಟ್ ಅನಿಸಿದಾಗ, ಸ್ವಲ್ಪ ಅವ್ರ ಸಾಂಗ್ಗಳು, ಅವ್ರದ್ದು ಫಿಲ್ಮ್ಸು, ವೀಡಿಯೋಸ್ ಏನಾದರೂ ನೋಡಿದ್ರೆ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಮಾಡೋಣ ಆಗುತ್ತೆ ಅನ್ನೋ ಥರದ್ದು ಒಂದು ಫೀಲ್. ಅಪ್ಪು ಸರು ಒಂದು ದಿವಸ ನನಗೆ ಚಿಕ್ಕಣ್ಣ ಕಾಲ್ ಮಾಡಿಬಿಟ್ಟು, ಅಪ್ಪು ಸರ್ ನಿಮ್ಗೆ ಮೀಟ್ ಮಾಡ್ಬೇಕಂತ ಹೇಳ್ತಾರೆ. ಅದು ನನಗೆ ಲೈಫಲ್ಲಿ ಒಂಥರ
ಅಂದರೆ ಅಪ್ಪು ಸರ್ನ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಜರ್ನಿಲಿ ಅವರೇ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಕಾಲ್ ಬರುತ್ತೆ, ಅಪ್ಪು ಸರ್ ಮೀಟ್ ಮಾಡ್ಬೇಕಂತ ಹೇಳಿದ್ದು ಖಡಕ್ ಮೂಮೆಂಟು. ಆಮೇಲೆ ಯುವರತ್ನ ಶೂಟಿಂಗ್ ನಡೆಯುವಾಗ ಅವ್ರ ಕ್ಯಾರವನಲ್ಲಿ ಏನೊಂದು ಆಲ್ಮೋಸ್ಟ್ 3 hours ಇದ್ನಲ್ಲ, ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಅಂದರೆ ತುಂಬ ಆ ವೈಬ್ನ ಈಗಲೂ ಮರೆಯೋಕ್ಕಾಗಲ್ಲ. ಒಳಗಡೆ ತುಂಬ ಹೊತ್ತು ಮಾತಾಡ್ತಾರೆ ನಮ್ಮನ್ನು, ಬ್ಲ್ಯಾಕ್ ಕಾಫಿ ತರಿಸ್ತಾರೆ. ಆಮೇಲೆ ಅವ್ರದ್ದು ಮಿರರ್ ಕೆಳಗಡೆ ಒಂದು 2 ಫೋಟೋ ಇರುತ್ತೆ, ಚಿಕ್ಕ ಫೋಟೋ, ಅವ್ರದ್ದು ತಾತ ಮತ್ತು ಅಜ್ಜಿದು ಹೂ ಹಾಕಿರ್ತಾರೆ. ಅವ್ರು ನಿಂತ್ಕೊಂಡೇ ಇರ್ತಾರೆ, ಕೂತ್ಕೊಳ್ಳಲ್ಲ. ನಿಂತ್ಕೊಂಡೆ ನಾವು ಕೂತ್ಕೊಳ್ಳಿ ಅಂತ ಇರ್ತಾರೆ, ಅವ್ರು ನಿಂತ್ಕೊಂಡೆ ಮಾತಾಡ್ತಿರ್ತಾರೆ, ನಾವು ನಿಧಾನ ನಿಂತ್ಕೋತಾ ಇರ್ತೀವಿ. ಒಂಥರ ಆ್ಯಕ್ಟಿವ್ ಇದದು. ಅಲ್ಲಿ ನೋಡಿದಾಗ ಅದು ನನಗೆ ಒಂಥರ ಲೈಫಲ್ಲಿ ಒಂದು ಹೈ ಮೂಮೆಂಟ್ ಆ್ಯಂಡ್ ವೆರಿ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್. ಅಪ್ಪು ಸರ್ ಕರೆದ್ಬಿಟ್ಟು ನೀವು ಮಾಡಿದ ಸಿನಿಮಾ ಚೆನ್ನಾಗಿತ್ತು ಅಂತ ಅಪ್ರಿಷಿಯೇಟ್ ಮಾಡಿದ್ದಿದೆಯಲ್ಲ, ದಟ್ ವಾಸ್ ದ ಖಡಕ್ ಮೂಮೆಂಟ್ ಫಾರ್. ಪರ್ಫೆಕ್ಟ್ ಖಡಕ್ ಮೂಮೆಂಟ್ಸು. ಯಾ ಮ್ಯಾಮ್. ಖಡಕ್ ಮೂಮೆಂಟ್ ಅಂದರೆ ಟು ಬಿ ವೆರಿ ಆನೆಸ್ಟ್, ನನಗೂ ವೆನ್ ಐ ಗಾಟ್ ಅ ಕಾಲ್ ದಟ್ ದ್ವಿತ್ವ ಮಾಡ್ತಿದ್ದೀರಾ ಅನ್ನೋದೇ ದ ಹೋಲ್ ಪಾಯಿಂಟ್. ನಾನು ಫಸ್ಟಿಂದ ಸಿನಿಮಾ ಜರ್ನಿ ಶುರು ಮಾಡಿದಾಗಿಂದನೂ ದ ಓನ್ಲಿ ಪರ್ಸನ್ ಐ ಲುಕ್ ಫಾರ್ವರ್ಡ್ ಟು ಆರ್ ವಾಸ್ ಇನ್ಸ್ಪೈರ್ಡ್ ಆರ್ ವಾಟ್ ಎವರ್ ಇಟ್ ಇಸ್, ಅಪ್ಪು ಸರ್ ಅಂದರೆ ಏನಕ್ಕೆ ಇಷ್ಟ ಅಂತ ಗೊತ್ತಿಲ್ಲ, ಬಟ್ ಅಷ್ಟು ಇಷ್ಟ. ಸೊ ಅವ್ರ ಜೊತೆ ಸಿನಿಮಾಲಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಆ ಕಾಲ್ ಬಂದಾಗ ಅಪ್ಪು ಸರ್ ಜೊತೆ ನಟ್ಸೋಕೆ ಯು ಆರ್ ಒನ್ ಆಫ್ ದ ಹೀರೋಯಿನ್ ಇನ್ ದ ಮೂವಿ ಅಂತ ಅಂದಾಗ ದಟ್ ಮೊಮೆಂಟ್ ವಾಸ್ ಲೈಕ್ ಓಕೆ, ಐ ಹ್ಯಾವ್ ರೀಚ್ ದಟ್ ಟೈಮ್ ಆ್ಯಂಡ್ ಮೂಮೆಂಟ್ ಅಂತ ನನಗನ್ನಿಸ್ತು. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಬಟ್ ಅಟ್ಲೀಸ್ಟ್ ಐ ವಾಸ್ ಕನ್ಸಿಡರ್ಡ್ ಆ್ಯಂಡ್ ಐ ವಾಸ್ ಆಲ್ರೆಡಿ ಪಾರ್ಟ್ ಆಫ್ ಇಟ್. ಸೊ ಐ ವಿಲ್ ಆಲ್ವೇಸ್ ಬಿ ಗ್ಲ್ಯಾಡ್. ಆ್ಯಂಡ್ O2 ಆ ಸಿನಿಮಾ ಆಗಿಲ್ಲ ಅಂದ್ರೂ O2 ಅಲ್ಲಿ ಅವ್ರ ಪ್ರೊಡಕ್ಷನಲ್ಲಿ ಮಾಡ್ತಿದ್ದೀನಿ. ಸೊ ದಟ್ ಈಸ್ ದ ಖಡಕ್ ಮೂಮೆಂಟ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಮೂಮೆಂಟ್ ಇಸ್ ದಟ್ ನಾನು ಚಿಕ್ಕ ವಯಸ್ಸಿಂದನೂ ಸಿದ್ಧಾರ್ಥ್ ಸರ್ ಮೂವೀಸ್ನ ತುಂಬ ಫಾಲೋ ಮಾಡ್ತಿದ್ದೆ, ನೋಡ್ತಿದ್ದೆ. ಇಸ್ ಅ ತೆಲುಗು ತಮಿಳ್ ಆ್ಯಕ್ಟರ್. ಸೊ ಈಸ್ ಬಿನ್ ಅ ಸೆಲೆಬ್ರಿಟಿ ಲೈಕ್ ಕ್ರಶ್ ಫಾರ್ ಮೀ. ಮೇ ಬಿ ಮೋಸ್ಟ್ ಆಫ್ ದ ಗರ್ಲ್ಸ್ ಆ ಟೈಮ್ಸಲ್ಲಿ. ಆ ಟೈಮಲ್ಲಿ. ಸೊ ಅವರೊಟ್ಟಿಗೆ ಸಿನಿಮಾ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಐ ಜಸ್ಟ್ ಫಿನಿಶ್ಡ್ ಅ ತಮಿಳ್ ಫಿಲ್ಮ್ ವಿತ್ ಹಿಮ್. ಸೊ ಎವ್ರಿ ಮೂಮೆಂಟ್ ಈಗಲೂ ನಂಗೆ ನಂಬಕ್ಕಾಗಲ್ಲ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸೊ ದಟ್ ಈಸ್ ಅನದರ್ ಖಡಕ್ ಮೂಮೆಂಟ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು? ದ ಹೋಲ್ ಟೈಮ್ ಐ ವಾಸ್ ಲೈಕ್ ಸ್ಕೇರ್ಡ್, ಲೈಕ್ ಫುಲ್ ಟೆನ್ಷನ್. ಆ್ಯಂಡ್ ಆ ಸಿನಿಮಾಲ್ ಬೇರೆ ಕಂಪ್ಲೀಟ್ ಆಗಿ ತುಂಬಾನೇ ಡೈಲಾಗ್ಸ್ ಇದೆ ತಮಿಳಲ್ಲಿ. ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಬರಲ್ಲ, ಅಂಡ್ ಅವ್ರ ಮುಂದೆ ಏನೋ ಮಿಸ್ ಮಾಡಂಗಿಲ್ಲ, ಮೆಸ್ ಅಪ್ ಮಾಡ್ಕೊಳಂಗಿಲ್ಲ. ಸೊ ಐ ಹ್ಯಾಡ್ ಟು ಬಿ ಲೈಕ್ ಆಲ್ವೇಸ್ ವಿತ್ ಲೈನ್ಸ್ 40 ದಿನ ಶೂಟ್ ಮಾಡಿದ್ರು. Is he a very serious person or? He is a very nice person, very good actor to work with, and one of the finest actors in our country. And could you tell him ಅಂದ್ರೆ ನೀವು ನನ್ನ ಚೈಲ್ಡ್ಹುಡ್ ಕ್ರಶ್ ಆಗಿದ್ರಿ ಅಂತ? I have told him, but not when in the very beginning, but towards the end of it. And thanks a lot for being in our show. And ಈ ಸಿನಿಮಾ ನಿಮಗೆ ತುಂಬ ಒಳ್ಳೆಯದಾಗಲಿ, ಇದರಿಂದ ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್ಗಳು ಮಾಡಿ. ಆ್ಯಂಡ್ KFIಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೇ ಥರ ಕೊಡ್ತಾನೆ ಇರಿ, ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಅ ಲಾಟ್. Thank you.